ನೋಡೋಣ, ಟೈಮ್ ಮುಗಿಲಿ. ಈಗೆಲ್ಲ ಬೇರೆ ಕಡೆಯಿಂದ ನಮ್ಮ ಅರ್ಕಾವತಿ ಅಲ್ಲೂ ಇಂಥ ನೀರಿನ್ನ ಬಂದಿಲ್ಲ. ಬೆಂಗಳೂರಿಗೆ ಮಳೆ ಬಂದಿದ್ದು ಮಾತ್ರ ಇಲ್ಲಿಗೆ ಬರ್ತಾ ಇದೆ. ಮಂಡ್ಯದಲ್ಲೂ ಇನ್ನ ಮಳೆ ಸರಿಯಾಗಿ ಬಂದಿಲ್ಲ. ಕಾವೇರಿ ನೀರು ಒಳ್ಳೆಯ ನೀರಾಗಿರ್ಬೋದು, ಬಟ್ ಊರುಗಳಲ್ಲಿ ಕೆರೆ ತುಂಬಿಸೋಕೆ ಆಗಿಲ್ಲ. ಆದರೆ ಎಲ್ಲ ಬಿಡಿಸ್ಬಿಟ್ಟು ನಾನು ಮಂಡ್ಯದಲ್ಲಿ ಎಲ್ಲ ಕೆರೆಗಳನ್ನ ಹೆಚ್ಚು ಕಮ್ಮಿ ತುಂಬಿಸಿದ್ದೀನಿ. 90% ಆಗಿದೆ. ಇನ್ನು ಕೆಲವು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನೆಲ್ಲ ನಾವು ಬಗೆಹರಿಸ್ತೀವಿ. ರಾಜ್ಯದಲ್ಲಿ ಒತ್ತುವರಿ ತೆರವಿಗೆ ನಾಳೆಯಿಂದ ಚಾಲನೆ ಸಿಗುತ್ತೆ. ಪ್ರಭಾವಿಗಳದ್ದು ಏನಾದ್ರು ಒತ್ತುವರಿಗೆ ಆ ಇಲಾಖೆ ಮಂತ್ರಿಗಳು ಅದನ್ನೆಲ್ಲ ಸರಿಯಾದ ಜವಾಬ್ದಾರಿಯನ್ನು ವಹಿಸ್ತಾರೆ. ಕೆಪಿಎಸ್ಸಿ ಎಕ್ಸಾಮ್ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಇರೋದ್ರಿಂದಾಗಿ ಪರೀಕ್ಷೆ ಬರೆಯಕ್ಕಾಗ್ತದೆ ಕನ್ನಡ ಅಭ್ಯರ್ಥಿಗಳು ಪರದಾಡುವಂತ. ಇಲ್ಲ, ನೀವು ಹೇಳಿದ ಯಾವುದೋ ಮಾಧ್ಯಮದಲ್ಲಿ ನಾನು ಗಮನಿಸಿದೆ. ಸಂಬಂಧಪಟ್ಟಂತ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರ್, ಆರ್.ವಿ. ದೇಶಪಾಂಡೆ ಅವರು ಮೈಸೂರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ. ಬಹಳ ಸಂತೋಷ. ಸೀನಿಯರ್ ಯಾಕಾಗಬಾರದು? ನೋಡೋಣ, ಟೈಮ್ ಮುಗಿಲಿ. ಈಗೆಲ್ಲ ಬೇರೆ ಕಡೆಯಿಂದ ನಮ್ಮ ಅರ್ಕಾವತಿ ಅಲ್ಲೂ ಇಂಥ ನೀರಿನ್ನ ಬಂದಿಲ್ಲ. ಬೆಂಗಳೂರಿಗೆ ಮಳೆ ಬಂದಿದ್ದು ಮಾತ್ರ ಇಲ್ಲಿಗೆ ಬರ್ತಾ ಇದೆ. ಮಂಡ್ಯದಲ್ಲೂ ಇನ್ನ ಮಳೆ ಸರಿಯಾಗಿ ಬಂದಿಲ್ಲ. ಕಾವೇರಿ ನೀರು ಒಳ್ಳೆಯ ನೀರಾಗಿರ್ಬೋದು, ಬಟ್ ಊರುಗಳಲ್ಲಿ ಕೆರೆ ತುಂಬಿಸೋಕೆ ಆಗಿಲ್ಲ. ಆದರೆ ಎಲ್ಲ ಬಿಡಿಸ್ಬಿಟ್ಟು ನಾನು ಮಂಡ್ಯದಲ್ಲಿ ಎಲ್ಲ ಕೆರೆಗಳನ್ನ ಹೆಚ್ಚು ಕಮ್ಮಿ ತುಂಬಿಸಿದ್ದೀನಿ. 90% ಆಗಿದೆ. ಇನ್ನು ಕೆಲವು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನೆಲ್ಲ ನಾವು ಬಗೆಹರಿಸ್ತೀವಿ. ರಾಜ್ಯದಲ್ಲಿ ಒತ್ತುವರಿ ತೆರವಿಗೆ ನಾಳೆಯಿಂದ ಚಾಲನೆ ಸಿಗುತ್ತೆ. ಪ್ರಭಾವಿಗಳದ್ದು ಏನಾದ್ರು ಒತ್ತುವರಿಗೆ ಆ ಇಲಾಖೆ ಮಂತ್ರಿಗಳು ಅದನ್ನೆಲ್ಲ ಸರಿಯಾದ ಜವಾಬ್ದಾರಿಯನ್ನು ವಹಿಸ್ತಾರೆ. ಕೆಪಿಎಸ್ಸಿ ಎಕ್ಸಾಮ್ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಇರೋದ್ರಿಂದಾಗಿ ಪರೀಕ್ಷೆ ಬರೆಯಕ್ಕಾಗ್ತದೆ ಕನ್ನಡ ಅಭ್ಯರ್ಥಿಗಳು ಪರದಾಡುವಂತ. ಇಲ್ಲ, ನೀವು ಹೇಳಿದ ಯಾವುದೋ ಮಾಧ್ಯಮದಲ್ಲಿ ನಾನು ಗಮನಿಸಿದೆ. ಸಂಬಂಧಪಟ್ಟಂತ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರ್, ಆರ್.ವಿ. ದೇಶಪಾಂಡೆ ಅವರು ಮೈಸೂರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ. ಬಹಳ ಸಂತೋಷ. ಸೀನಿಯರ್ ಯಾಕಾಗಬಾರದು?